ರೌದ್ರ, ಭಯಾನಕ, ಅದ್ಭುತ, ಶಾಂತ, ಜಿಗುಪ್ಸೆ, ಶ್ಲೋಕ, ಉತ್ಸಾಹ, ಹಾಸ್ಯ, ಶೃಂಗಾರ. ಈ ಪ್ರೇಮ ಸೌಂದರ್ಯ ಶೃಂಗಾರಕ್ಕೆ ಅದಕ್ಕೆ ಯಾಕೆ ಮೇಡಮ್ ಇವ್ರ ಹತ್ರ ಹೋಗುತ್ತೆ? ಈ ಇಂಡಸ್ಟ್ರಿ ಒಳಗೆ ಯಾವುದೋ ಒಂದು ವಿಚಾರ ಇರಬಾರ್ದಾಗಿತ್ತು. ದಿಸ್ ಇಸ್ ನಾಟ್ ನೈಸ್. ದಿಸ್ ಇಸ್ ನಾಟ್ ನೈಸ್ ಅಂತ ನೋ ಐ ಹವ್ ನಾಟ್ ಹರ್ಡ್. ಬಟ್ ಆಸ್ ಆಫ್ ನಾನು ಕೇಳಿರೋ ಪ್ರಕಾರ ಫ್ಯೂ ಗರ್ಲ್ಸ್ ಹ್ಯಾವ್ ಗಾನ್ ಥ್ರೂ ಮೀ ಟು ಅಂತ ಬಂದಿದೆ. ಸೊ ಐ ಡೋಂಟ್ ನೋ ದ್ಯಾಟ್ ಅದು ನಿಜವಾಗ್ಲೂ ಆಗ್ತಿದ್ಯೋ ಅಥವಾ ಸುಮ್ಮನೆ ಮಾಡ್ತಾ ಇದ್ದಾರೋ. ಪೀಪಲ್ ಆರ್ ರಿಯಲಿ ಆಸ್ಕಿಂಗ್. ಐ ಹ್ಯಾವ್ ನೋ ನಾಲೆಜ್. ಐ ಬೇಸಿಕಲಿ ದಟ್ಸ್ ವೈ ಐ ಹ್ಯಾವ್ ನೋ ನಾಲೆಜ್. ಬಟ್ ಹಂಗೆ ಆಗ್ತಾ ಇದ್ದಿದ್ರೆ ಇಟ್ ಶುಡ್ ನಾಟ್ ಹ್ಯಾವ್ ಬೀನ್. ಫೈರ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ, ನಿಮ್ಮ ಗಮನಕ್ಕಿದೆಯಾ? ಫೈರ್ ಅನ್ನೋ ಒಂದು ಅಂದರೆ ಸೆಕ್ಷುಲಿ ಎಕ್ಸ್ಪ್ಲೈಟೆಡ್ ಹೆಣ್ಮಕ್ಳು ಹೋಗಿ ನಿಮ್ಮ ಸಿನಿಮಾ ರಂಗದಲ್ಲಿರುವಂತಹ ಕೆಲವರು ಫೈರ್ ಸಂಸ್ಥೆಯನ್ನು ಕಟ್ಟಿ ಪ್ರಾಬ್ಲಮ್ ಇದ್ರೆ ನೀವು ಬಂದು ನಮಗೆ ಹೇಳ್ಬೋದು, ಸೆಕ್ಷುಲಿ ಇಲ್ಟ್ರೀಟ್ ಆಗಿದ್ರೆ, ಎಕ್ಸ್ಪ್ಲೈಟ್ ಆಗಿದ್ರೆ. ಸೊ ಇದಿಲ್ಲ ಅಂದಿದ್ರೆ ಅದು ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಬೇಸಿಕ್ ವರ್ಡ್. ಅದೇ ನಾನು ಹೇಳೋದು. ಐ ಡೋಂಟ್ ಹ್ಯಾವ್ ದಟ್ ನಾಲೆಜ್. ಬಟ್ ಆಗ್ತಾ ಇದ್ದಿದ್ರೆ ಮೈ ಸಬ್ ಕ್ವೆಶ್ಚನ್ ಇಸ್, ತಮಗೆ ಯಾವತ್ತೂ ಈ ಒಂದು ಸ್ಥಿತಿ ಅಥವಾ ಸಿಚುಯೇಷನ್ ಬಂದಿಲ್ವಾ? ಯಾರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋದಾಗ್ಲಿ, ಕಂಪಲ್ ಮಾಡೋದಾಗ್ಲಿ, ಅಥವಾ ನಿಮ್ಮನ್ನ ಕಂಟ್ರೋಲ್ ಮಾಡೋದಾಗ್ಲಿ ಮಾಡಿಲ್ವಾ? ಬೇಸಿಕಲಿ ನಾನು ಎರಡು ಕೈ ಸೇರಿದ ಚಪ್ಪಾಳೆ ಅನ್ನೋದ್ರಲ್ಲಿ ನಂಬ್ತೀನಿ. ಸೊ ದ ವೈಬ್ ವಿಚ್ ಐ ಗಿವ್ ದ ಅದರ್ ಪರ್ಸನ್ ಆಲ್ಸೋ ಗಿವ್. ನಾನು ಕ್ಲಿಯರ್ ಕಟ್ ಆಗಿ ದಿಸ್ ಇಸ್ ವಾಟ್ ಐ ಆಮ್ ಅಂತ ನಾನು ನೇರ ನುಡಿಯಾಗಿ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ವಿಲ್ ಕಮ್ ಅಂಡ್ ಅಪ್ರೋಚ್ ಅಂತ. ಸೊ ದಿಸ್ ಇಸ್ ಮೀ, ಯು ಆರ್ ಕಮಿಂಗ್ ಅಂಡ್ ಆಕ್ಟಿಂಗ್, ನನಗೆ ನಿಮ್ಮಿಂದ ಈ ಆಕ್ಟಿಂಗ್ ಬೇಕಿದೆ, ಇದು ಸಿನಿಮಾ ಹಿಂಗೆ ಅಂತಂದ್ರೆ ನಾನು ಇದನ್ನ ಹೇಳ್ತೀನಿ, ಸರ್ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ ಬೇರೆ ಬಿಸ್ನೆಸ್ಗೆ ನಾನಿಲ್ಲ. ನೀವು ಕ್ಲಿಯರ್ ಕಟ್ ಆಗಿ ಹೇಳಿ, ಯಾರೇ ಆಗ್ಲಿ ನಾನು ಹೇಳ್ತಾ ಇರೋದು. ಇವಾಗ ನೀವು ಹೇಳಿದ್ರೆ ಎಷ್ಟೋ ಜನ ಹೇಳ್ತಾರೆ, ಯು ಬಿ ವೆರಿ ಕ್ಲಿಯರ್, ದಿಸ್ ಇಸ್ ವಾಟ್ ಯು ಆರ್ ಏಬಲ್ ಟು ಗಿವ್. ಅಷ್ಟೇನೆ. ಯು ಏನೋ ಒಂದು ಆಸೆ ಸಿಗುತ್ತೆ, ನನ್ಗೆ ಏನೋ ಒಂದು ಚಾನ್ಸ್ ಸಿಕ್ಬಿಡುತ್ತೆ, ಐ ವಿಲ್ ಗೋ ಥ್ರೂ ಸಮಥಿಂಗ್. ನೋ ನೋ, ನಾಟ್ ನೆಸೆಸರಿ. ಬೇಡ. ಬಟ್ ಕೆಲವು ಹೆಣ್ಮಕ್ಳು ಅವಕಾಶಗಳಿರೋದಿಲ್ಲ ಅಥವಾ ಹಣ ಇರೋದಿಲ್ಲ, ಸರಿ ನಾನು ಏನೋ ಒಂದು ಮಾಡಬೇಕು ಅಂತ ಬರ್ತಾರಲ್ಲ, ಇಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಸರ್, ಅವಕಾಶಗಳು ಅಂದ್ರೆ ಎಲ್ಲರಿಗೂ, ಇವಾಗ ನಾನು ಅನ್ಕೊಂಡಿರ್ತೀನಿ ನಾನು ಆ ಸಿನಿಮಾದಲ್ಲಿ ಮಾಡ್ಬೇಕಿತ್ತು, ನನ್ಗೆ ಅದೇನೋ ಸಿಕ್ಲಿಲ್ಲ ಅನ್ನೋ ಅವಕಾಶಗಳು ನಮಗ್ ಸಿಗೋದಿಲ್ಲ. ವಿ ಹ್ಯಾವ್ ಟು ಅಪ್ರೋಚ್ ಸಮ್ವೇರ್ ಆರ್ ದಿ ಅದರ್. ನಮಗೆ ಗೊತ್ತಿರೋದ್ರಲ್ಲಿ ಹಿಂಗ್ ಸಿನಿಮಾ ಏನೋ ನಡೀತಾ ಇದೆ, ಜಸ್ಟ್ ಕಾಲ್ ಅ ಡೈರೆಕ್ಟರ್ ಅಂಡ್ ಆಸ್ಕ್ ಇಫ್ ದೇರ್ ಎನಿ ಚಾನ್ಸ್ ನನ್ಗೆ ಕ್ಯಾನ್ ಐ ಗೆಟ್ ಇನ್ ಅಂತ. ಅದ್ರಲ್ಲಿ ತಪ್ಪೇನಿಲ್ಲ. ಅಂಡ್ ಬರ್ತಾ ಇಲ್ಲ ಅನ್ನೋದಕ್ಕೆ ಯು ಹ್ಯಾವ್ ಟು ಶೋಕೇಸ್. ಅಂದ್ರೆ ನಾನು ಹೇಳೋದು, ಪ್ಲಾಟ್ಫಾರ್ಮ್ ಇವಾಗ ನಿಮ್ಗೆ ಎಷ್ಟೊಂದ್ ಕಡೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ದಟ್ ಯು ಆರ್ ಏಬಲ್ ಟು ಆಕ್ಟ್. ಇವಾಗ ನಮ್ಗೆ ಕ್ಯಾಸ್ಟಿಂಗ್ ಕಾಲ್ಸ್ ಎಲ್ಲ ಬರ್ತಾ ಇದೆ ಅಂಡ್ ಎಷ್ಟೊಂದು ಏಜೆನ್ಸಿಗಳಾಗಿದೆ. ಯು ಕ್ಯಾನ್ ಆಲ್ಸೋ ರಿಜಿಸ್ಟರ್. ಅಂಡ್ ಅದಿಲ್ಲ ಅಂತ ಅಂದ್ರೆ ಬೇಸಿಕಲಿ ನಾನ್ ಅನ್ನೋದು, ಯು ಶುಡ್ ಹ್ಯಾವ್ ಯುವರ್ ಓನ್ ಟ್ಯಾಲೆಂಟ್. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಅಪ್ರೋಚ್. ನಾನು ಪರ್ಸನಲಿ ಇದರಿಂದ ನನಗೆ ನೆಟ್ವರ್ಕ್ಸ್ ಬಿಲ್ಡ್ ಆಗಿದೆ ಹೀಗೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಏಬಲ್ ಟು ಡೂ. ನೀವು ನನ್ನ ಹಳೆ ಸಿನಿಮಾ ಇದು ನೋಡಿದ್ರ, ಈ ಸಿನಿಮಾಗೆ ಏನ್ ಬೇಕೋ ಐ ಗೆಟ್ ರೆಡಿ ಫಾರ್ ಇಟ್. ನನ್ನ ಹೋಮ್ ವರ್ಕ್ ಏನಿದೆ ನಾನು ಅದನ್ನ ಮಾಡ್ತೀನಿ ಆಸ್ ಅನ್ ಆರ್ಟಿಸ್ಟ್. ಅದಾಗತ್ತೆ. ಬಟ್ ಸಿಗ್ತಾ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಸೊ ಮಿಸ್ಯೂಸ್ ಮಾಡ್ಕೊಳಕ್ಕೆ ನೀವು ಹೋದ್ರೆ ಮಿಸ್ಯೂಸ್ ಮಾಡ್ಕೊಳ್ಳಿ. ಹೌದು, ನಾನು ಅನ್ನೋದು, ಇಫ್ ಯು ಆರ್ ಅಲೋವಿಂಗ್, ನೀವು ಆ ವೈಬ್ ಕೊಟ್ಟಿದ್ರ, ಇಲ್ಲ ನನ್ಗೆ ಏನೋ ಮಾಡ್ಬಿಟ್ರೆ ಸಿಗುತ್ತೆ ಅಂದ್ರೆ ನೋ, ಆ ಫಸ್ಟ್ ಥಾಟ್ ತೆಗ್ದಾಕಿ. ಇವಾಗ ನಿನ್ಗೆ ಆಪರ್ಚುನಿಟಿ ಸಿಕ್ಲೇ ಇಲ್ವಾ, ಏನಾಯ್ತು? ಏನೂ ಆಗಲ್ಲ. ಮೇ ಬಿ ನಿನ್ಗೆ ಒಂದ್ 2 ವರ್ಷ ಲೇಟ್ ಆಗಿ ಸಿಗುತ್ತೇನೋ ಯಾವ್ದೋ ಒಂದ್ ಚಾನ್ಸ್. ಬಟ್ ನೀನ್ ಅವತ್ ಇನ್ನೇನು ನೀನೊಂದ್ 2 ವರ್ಷ ಟೈಮ್ ಕಳ್ಕೊಳ್ತಾ ಬಿಟ್ರೆ ಯು ವಿಲ್ ನಾಟ್ ಲೂಸ್ ಯುವರ್ ನೇಮ್. ನಾನು ಅನ್ನೋದು ಪೇಷನ್ಸ್ ಶುಡ್ ಬಿ ದೇರ್ ಆ ವಿಷಯಕ್ಕೆ. ರಿಯಲ್ ಡೈರೆಕ್ಟರ್ಸ್ ಅಂದ್ರೆ ಅಥವಾ ಜೆನ್ಯೂನ್ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಈ ಫೇಕ್ ಇರೋರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಒಂದು ಗಿವ್ ಎ ಹ್ಯಾಂಡ್ಸ್ ಟು ದ ಪೀಪಲ್. I have no knowledge actually. Real. You can tell about genuine people. ಪ್ರೋಸೆಸ್ ಹೆಂಗಿರ್ತದೆ, ರಿಯಲ್ ಪ್ರೋಸೆಸ್ ಹೇಗಿರುತ್ತೆ? ಈಗ ನಾನು ಬಂದು ಹೇಳೋದು ತುಂಬಾ ಈಸಿ, 5 ನಿಮಿಷದ ವಿಡಿಯೋ ಮಾಡಿ ಹೇಳೋದು ತುಂಬಾ ಈಸಿ. ಬಟ್ ಇಂಡಸ್ಟ್ರಿ ಕಡೆಯಿಂದ ಹೋಗೋ ಮೆಸೇಜ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಿ ಬೇಸಿಕಲಿ ಎವ್ರಿಬಡಿ ವಾಂಟ್ಸ್ ಟು ಅಪ್ರೋಚ್ ಫಾರ್ ಯು ಫಾರ್ ಎನಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ರ ಅಂದ್ರೆ
they'll come and tell you this is what the story line is. ಯಾರು ಬಂದು ಫಸ್ಟ್ ಕತೆ ಹೇಳಲ್ಲ, ದಿಸ್ ಇಸ್ ದ ಸ್ಟೋರಿ ಲೈನ್ ಅಂಡ್ ದಿಸ್ ಆರ್ ದ ರಿಕ್ವೈರ್ಮೆಂಟ್ಸ್. ಇಷ್ಟು ಈ ಡೇಟ್ಸ್ಗೆ ನೀವು ಬೇಕಾಗುತ್ತೆ, ಈ ಅವೈಲಬಿಲಿಟಿ ನೀವು ಇದ್ದೀರಾ, ಇದನ್ನ ಯಾರು ಮುಂಚಿತವಾಗಿ ಕೇಳ್ಕೊಳ್ಳೋದು. ಅಂಡ್ ನನಗೆ ನಡೀತಾ ಇರೋದಿದೆ. ಸೊ ಐ ಥಿಂಕ್ ಹಿಂಗೆ ಬರುತ್ತೆ ಪ್ರೋಸೆಸ್ ಥ್ರೂ ಮ್ಯಾನೇಜರ್, ಇಲ್ಲ ಅಂತಂದ್ರೆ ಯಾರು PR ಇದ್ರೆ ಅವ್ರ ಥ್ರೂ ಕಾಂಟ್ಯಾಕ್ಟ್ಸ್ ಬರುತ್ತೆ. ಐ ಥಿಂಕ್ ಪ್ರೋಸೆಸ್ ಆಗೋದು ಅದೇ ತರ. ನನಗೆ ಗೊತ್ತಿರೋದು ಇದೇ ಕತೆ, ಬಟ್ ಐ ಡೋಂಟ್ ನೋ ಸ್ಟೋರಿ ಲೈನ್ ಅಂಡ್ ಯೋರ್ ಡೇಟ್ಸ್ ಅಂಡ್ will you be able to handle this character ಇದು ಏನು ಅಂತ. ಬಟ್ when was that look test ಯಾವಾಗ ಮಾಡ್ತಾರೆ? after they get to know that, ಇವಾಗ ಒಂದು ಮೀಟಿಂಗ್ ಆದ್ಮೇಲೆ they get to know that you will be able to at least ಒಂದು ಮಾತುಕತೆಯಲ್ಲಿ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಲುಕ್ ಟೆಸ್ಟ್ ಅಂತ ಬಂದಾಗ ಹೌ ದೇ ಗೆಟ್ ಯು ಇಂಟು ಮೇಕಪ್, ಕಾಸ್ಟ್ಯೂಮ್ಸ್, ನೀವು ಆ ಕ್ಯಾರೆಕ್ಟರ್ಗೆ ಹೇಗೆ ರೆಡಿ ಆಗಬೇಕು ಅಂತ ಒಂದು ಕಂಪ್ಲೀಟ್ ಲುಕ್ ಮಾಡ್ಕೊಂಡು ಆಮೇಲೆ ಲುಕ್ ಟೆಸ್ಟ್ ನಡೆಯುತ್ತೆ. ಸೊ ಐ ಥಿಂಕ್ ದಟ್ಸ್ ದ ಪ್ರೋಸೆಸ್. there you will understand, okay, that's ಅನೇಕ ಮೂವಿಗಳು ಪೋಸ್ಟ್ ಪ್ರೊಡಕ್ಷನ್ ಆಗಲ್ಲ, ಅನೇಕ ಮೂವಿಗಳು ರಿಲೀಸೇ ಆಗಲ್ಲ. ಎಷ್ಟೋ ಹೀರೋಯಿನ್ಗಳು, ಎಷ್ಟೋ ಆಕ್ಟರ್ಸ್ಗಳು, ಎಷ್ಟೋ ಜನ ಹೀರೋ ಮಾಡ್ತೀನಿ, ಫರ್ಗೆಟ್ ಅಬೌಟ್ ದಿ ಗರ್ಲ್ಸ್, ಹೀರೋ ಮಾಡ್ತೀನಿ ಬಾ ಅಂತ ಕರ್ಕೊಂಬೋದು ಅವನ್ನ ಮನೆ ಮಠ ಮಾರಿಸಿ ಪೋಸ್ಟ್ ಪ್ರೊಡಕ್ಷನ್ ಅವರಿಗೆ ತಂದು ನಿಲ್ಲಿಸಿರುವಂತಹ ಕಥೆಗಳು ನಾವು ನೋಡಿದ್ದೀವಿ. ಸೊ ಆ ಒಂದು ಜನಗಳಿಗೋಸ್ಕರ ದಿಸ್ ಇನ್ಫಾರ್ಮೇಶನ್ ಐ ವಾಂಟೆಡ್ ಟು ಶೇರ್. ದಿಸ್ ಇನ್ಫಾರ್ಮೇಶನ್ ಸಿ ಪರ್ಸನಲಿ ಎಲ್ಲಾ ಸಿನಿಮಾನು ರಿಲೀಸ್ ಆಗುತ್ತೆ ಅನ್ನೋದು ತಪ್ಪು. ಬಿಕಾಸ್ ಐ ಆಲ್ಸೋ ಡನ್ ಫ್ಯೂ ಮೂವೀಸ್ ವಿಚ್ ಆರ್ ನಾಟ್ ಇಟ್ ರಿಲೀಸ್. ಸೊ ಅದು ನಾವು ಪ್ರೊಡ್ಯೂಸರ್ ಕೆಪಬಿಲಿಟಿನ ನಾವು, ಬಿಕಾಸ್ ಅಟ್ ಎ ಟೈಮ್ ಇವಾಗ ಅವ್ರೇನೋ ಒಂದು ಹೊಸ ಪ್ರೊಡ್ಯೂಸರ್ ಬಂದಿರ್ತಾರೆ, ಇಷ್ಟರಲ್ಲೇ ಸಿನಿಮಾ ಬಜೆಟ್ ಆಗ್ಬಿಡುತ್ತೆ ಅನ್ಕೊಂಡೆ. ಬಟ್ ನಮ್ ಸಿನಿಮಾ ಗೊತ್ತಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನೋದು ಆಗೇ ಆಗುತ್ತೆ. ಸೊ ಅಂಡ್ ಬೇಸಿಕಲಿ ಇವಾಗ ನಾವು ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಡಬಲ್ ಬಜೆಟ್ ನಮ್ಗೆ ಪ್ರಮೋಷನ್ ಅಲ್ಲಿ ಬೇಕಾಗುತ್ತೆ. ಸೊ ಅದು ಅವ್ರಿಗೆ ನಾಲೆಜ್ ಇರೋದಿಲ್ಲ, ಅಥವಾ ಯಾರೋ ಅವ್ರಿಗೆ ಹೇಳಿರೋದಿಲ್ಲ. ಸಿನಿಮಾ ಮಾಡಿದ್ರೆ ಫಸ್ಟ್ ಕಾಪಿ ಆಗೋಯ್ತು ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದೇ ಹೇಳೋದು, ಅವರಿಗೆ ಯಾರು ನಾಲೆಜ್ ಹೇಳ್ಬೇಕಾಗಿರೋರು ಹೇಳಿರಲ್ಲ. ಜಾಸ್ತಿ ಆಗುತ್ತೆ ಅಂತಂದ್ರೆ 1 ಕೋಟಿ 20 ಆದ್ರೆ ತೊಂದರೆ ಇಲ್ಲ, 1 ಕೋಟಿ 3 ಕೋಟಿ ಆದ್ರೆ ತೊಂದರೆ ಇಲ್ಲ. ಹೌದು, ಇಲ್ಲ ಇದು ಸತ್ಯ. ಬೇಕಂದ್ರೆ ಈಗ ಏನೋ ಡೈರೆಕ್ಟರ್ಗೂ ಅಷ್ಟೇ ಪ್ರೊಡ್ಯೂಸರ್ ಸಿಕ್ಬಿಟ್ಟಿರಲ್ಲ, ಏನೋ ಸಿಕ್ಕಿರ್ತಾರೆ, ಓಕೆ ಈ ಬಜೆಟ್ ಅಲ್ಲಿ ಮಾಡ್ಬಿಡೋಣ ಅಂತ ಅವರು ಅನ್ಕೊಂಡಿರ್ತಾರೆ, ಮಾಡ್ಬಿಡೋಣ ಅನ್ನೋದೊಂದು. ಅದರಿಂದ ಎಷ್ಟೋ ಸಿನಿಮಾ ಇರುತ್ತೆ. ಅಂಡ್ ಅದೇ ಎಲ್ಲಾ ಸಿನಿಮಾನು ರಿಲೀಸ್ ಆಗುತ್ತೆ, ಇಟ್ ಟೇಕ್ಸ್ ಟೈಮ್. ಈಗ ನಾನ್ ಮಾಡಿರೋ ಈ ಸಿನಿಮಾನು ಅಷ್ಟೇ, ಇಟ್ ಟುಕ್ ಅನ್ ಇಯರ್ ಟೈಮ್. ಸೊ ಹಾಗಾಗಿ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ಕೇಳಬೇಕಾಗುತ್ತೆ, ಆಮೇಲೆ ರೈಟ್ ಟೈಮ್ ಟು ರಿಲೀಸ್, ಇಲ್ಲ ಬಿಸ್ನೆಸ್ ಆಗ್ಬೇಕು ಅನ್ನೋದನ್ನ ನೋಡ್ತಾರೆ. ಸೊ ಹಾಗಾಗಿ ಸಿನಿಮಾ ಡಿಲೇ ಅಂತೂ ಆಗತ್ತೆ, ಅದಕ್ಕೆ ಬ್ಲೇಮ್ ಮಾಡೋದಕ್ಕೆ nobody is that perfect. So ಅದ್ ಬಿಟ್ರೆ for artist be careful ಅಂತ ಹೇಳ್ಬೇಕಷ್ಟೇ. But when it comes back to your acting skills, ನೀವು ರಂಗಭೂಮಿ ಕಲಾವಿದೆ ಆಗಿದ್ದರೆ ಒಳ್ಳೇದಿತ್ತು ಅಂತ ಅನ್ಸಿದ್ಯಾ? ನಂಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಅನಿಸ್ತು. ಬಿಕಾಸ್ ನಾನು ಯಾಕಂದ್ರೆ ನಾನು ಟ್ರೈನಿಂಗ್ ತಗೊಂಡಿದ್ದ ಆ 1 month ಅಲ್ಲಿ ಆ ಸಿನಿಮಾಗೆ ಏನ್ ಬೇಕಿತ್ತು, ನಮ್ಗೆ ಸದ್ದುಗೆ ಏನ್ ಬೇಕಿತ್ತು, ಅದೊಂದು ಇಟ್ಸ್ ಅ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಒಂದು ಹುಡುಗಿ ಕಾಡಲ್ಲಿ ಹೋಗಿ ಅವಳು ಏನ್ ಸ್ಟ್ರಗಲ್ ಮಾಡ್ತಾಳೆ, ಒಂದ್ ಮೆಸೇಜ್ ಕೂಡ ಇತ್ತು. ಯಾಕಂದ್ರೆ ಎಲ್ಲಾ ಪ್ಲಾಸ್ಟಿಕ್ಸ್ ನ ಪ್ರಾಣಿಗಳು ತಿಂದು ಸತ್ತೋಗುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಿ, ಒಂದೇನೋ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇತ್ತು. ಸೊ ಆ ಸಿನಿಮಾಗೆ ಏನ್ ಬೇಕು ಅನ್ನೋದನ್ನ ನಾನು ಕಲ್ತಿದ್ದೆ. ನೆಕ್ಸ್ಟ್ ನಂಗೆ ಇನ್ನೊಂದ್ ಸಿನಿಮಾ ಬಂದ ತಕ್ಷಣ ಐ ಹ್ಯಾಡ್ ಅ ಪೇರ್, ನನ್ನ ಕೋ ಆರ್ಟಿಸ್ಟ್ ಇದ್ರು. ಐ ವಾಸ್ ಲಿಟಲ್ ಅನ್ಕಂಫರ್ಟಬಲ್ ವಿತ್ ವರ್ಕಿಂಗ್, ಯಾಕಂದ್ರೆ ನಾನು ಅಲ್ಲಿ ಸೋಲೋ ಮಾಡೋದ್ರಿಂದ ಇಲ್ಲಿ ಒಂದು ಕಪಲ್ ಅಂತ ಬಂದ ತಕ್ಷಣ ಐ ವಾಸ್ ಲಿಟಲ್ ನಾಟ್ ಓಕೆ. ನಂಗೆ ಐ ಯೂಸ್ ಟು ಟೇಕ್ ಮೋರ್ ಟೇಕ್ಸ್ ಅವಾಗೆಲ್ಲಾನು. ಸೊ ಅವಾಗ ನಾನು ಅನ್ಕೊಂಡೆ ಐ ಶುಡ್ ಹ್ಯಾವ್ ಲರ್ನ್ಡ್ ಅಂಡ್ ಕಮ್ ಹಿಯರ್. ಇಲ್ಲಿ ಯಾವ್ದೋ ಬ್ಲಾಂಕ್ ಆಗಿ ಬಂದು ಮಧ್ಯ ಈ ಸಮುದ್ರದ ಮಧ್ಯ ನಿಂತ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಂಡೆ. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಪೀಪಲ್ ಅಂಡ್ ದೇವರ್ ಡಿರೆಕ್ಟರ್ ಹೂ ಟ್ರೈ ಟು ಮೋಲ್ಡ್ ಮೀ. ಅದಾದ್ಮೇಲೆ ನಾನು ಸೆಟ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ಬರ್ತಾ ಇದ್ರು. ಐ ಟು ಸಿಟ್ ಅಂಡ್ ವಾಚ್ ದೆಮ್, ಅವ್ರು ಹೇಗೆ ಆಕ್ಟಿಂಗ್ ಮಾಡ್ತಾರೆ, ಹೇಗೆ. ಇವಾಗ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಅಂದ್ರೆ ದೇ ಯೂಸ್ ಟು ಟೀಚ್ ಮೀ, ನಿನ್ ಹಿಂಗ್ ಮಾಡ್ತಿದ್ಯಾ, ಟ್ರೈ ದಿಸ್ ಇನ್ ದಿಸ್ ವೇ ಅಂತ. ನನ್ಗೆ ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ದೆಮ್. ಸೊ ನಾನ್ ಕಲ್ತಿದ್ದು ಹೀಗೆ. ಎಂಜಾಯಿಂಗ್ ಯಾರು ಸೀನಿಯರ್ ಮೋಸ್ಟ್ ಸೀನಿಯರ್ ಆಕ್ಟರ್ ಇಲ್ಲ, ಐ ವುಡ್ ಲವ್ ಟು ಡೂ ದಟ್ ಅಗೇನ್. ಸುಚೇಂದ್ರ ಪ್ರಸಾದ್ ಸರ್, ಕನ್ನಡ ಅಂತೂ ನಾನು ಫಸ್ಟ್ ಸಿನಿಮಾ ನಡಗ್ಬಿಟ್ಟಿದ್ದೆ ಅವ್ರ ಎದುರುಗಡೆ. ಯಾಕಂದ್ರೆ ಕನ್ನಡ ಅಷ್ಟು ತುಂಬಾ ಸ್ಪಷ್ಟತೆ ಇದೆ, ಆಮೇಲೆ ಹೌದು ಗತ್ತಿತ್ತು. ನಾನು ಅವ್ರ ಮುಂದೆ ಮಾಡಕ್ಕೆ ಆ ಸೀನು ಹಂಗೆ ತುಂಬಾ ನರ್ವಸ್ ಆಗಿ ಒಂದ್ ಹುಡುಗಿ ಹೋಗಿ ಅವ್ರ ಹತ್ರ ಏನೋ ಒಂದು ಕೇಳಬೇಕಿತ್ತು. ನಾನು ಆಲ್ರೆಡಿ ನರ್ವಸ್ ಆಗ್ಬಿಟ್ಟಿದ್ದೆ ರಿಯಲ್ ಲೈಫ್ ಅಲ್ಲೂ. ಬಟ್ ಇಟ್ ವಾಸ್ ವೆರಿ ಗುಡ್. ಅದಾದ್ಮೇಲೆ ನಂದು ಇನ್ನೊಂದು ಸಿನಿಮಾ ಇವಾಗ ಒಂದು ಶೂಟಿಂಗ್ ನಡೀತಿದೆ, ಅದರಲ್ಲೂ ಕೂಡ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ. ಅಂಡ್ ಅವ್ರು ಹೇಳ್ತಾರೆ ನಿಮ್ಗೆ ಅವಾಗಿದ್ದು ಇವಾಗ ತುಂಬಾ ಚೆನ್ನಾಗಿ ಆಗ್ತಾ ಇದೆಯಾ, ಡೂ ವೆಲ್ ಅಂತ. ಸೊ ಐ ಆಮ್ ಹ್ಯಾಪಿ ದಟ್ ಈ ತರ ಒಂದು ಸ್ಮಾಲ್ ಕಮೆಂಟ್ಸ್ ಬಂದ್ರೆ ಇದೊಂಥರ ಎನ್ಕರೇಜ್ ಮಾಡುತ್ತೆ. ಸೊ ನಿಮಗೆ ಬೋಲ್ಡ್ನೆಸ್ ಅಂತ ಅಂದ್ರೆ ಏನು? ಬೋಲ್ಡ್ ಆಗಿರ್ಬೇಕು ಅಂತಂದ್ರೆ ವಾಟ್ ಇಸ್ ದಟ್? ಬೋಲ್ಡ್ ಆಗಿರ್ಬೇಕಂದ್ರೆ ನೇರವಾಗಿ ಮಾತಾಡ್ಬೇಕು. ಮಾತಾಡಿದ್ಮೇಲೆ ಯಾರು ತಿರುಗಿಸಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು.
ಸೊ ನೀವು ಬಳಸುವಂತಹ ಬಟ್ಟೆ ಬೋಲ್ಡ್ನೆಸ್ ಅನ್ನ ತೋರಿಸುತ್ತಾ? ಡಿಪೆಂಡ್ಸ್, ಬಟ್ಟೆ ಮೇಲೆ ಯು ಕಾಂಟ್ ಜಡ್ಜ್ ಎನಿಬಡಿ. ನಾನ್ ಯಾವ್ಯಾವ ಒಕೇಶನ್ಗೆ ಎಲ್ಲೆಲ್ಲಿ ಏನೇನ್ ಬೇಕು ಐ ವೇರ್ ಸಚ್ ಕೈಂಡ್ ಆಫ್ ಡ್ರೆಸ್ಸಸ್. ಇವ್ರ ಬಟ್ಟೆ ಹಿಂಗ್ ಹಾಕ್ಬಿಟ್ರು ಇವ್ರು ತುಂಬಾ ಬೋಲ್ಡ್ ಆಗಿದ್ದಾರೆ, ನೋ, ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕ್ಯಾರೆಕ್ಟರ್ ಸ್ಪೆಷಲಿ. ಆಮೇಲೆ ಹೌ ಯು ಆರ್ ಅಂಡ್ ವಾಟ್ ಯು ಆರ್ ಅನ್ನೋದು ಐ ಬಿಲೀವ್ ದಟ್ ಡ್ರೆಸ್ ಯು ಕಾಂಟ್ ಜಡ್ಜ್ ಎನಿಬಡಿ ಬೈ ಡ್ರೆಸ್. ನಾನಿವತ್ತು ಸೀರೆ ಉಟ್ಕೊಂಡ್ಬಂದ್ಬಿಟ್ರೆ ಯು ಮೇ ತಗೊಂಡು ನಿಖಿತಾ ತುಂಬಾ ಸೈಲೆಂಟ್, ತುಂಬಾ, ಬಟ್ ಐ ನೋ ಐ ಆಮ್ ಸ್ಮಾರ್ಟ್. ಸೊ ಬೇಸಿಕಲಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಜನಗಳು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ನಾನು ಸುಮಾರು ಅಭಿಪ್ರಾಯಗಳನ್ನ ಓದ್ತಾ ಇದ್ದೆ. ಸೊ ಹಂಗಾಗಿ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ನ ಓದಿದಾಗ ಏನು ಅನ್ಸುತ್ತೆ? ಐ ಡೋಂಟ್ ನೋ, ನನ್ಗೆ ಏನು ಅನ್ಸೋದೇ ಇಲ್ಲ. ಐ ಡೋಂಟ್ ಟೇಕ್ ಎನಿ ಪಾಸಿಟಿವ್ ಕಮೆಂಟ್ಸ್ ಆರ್ ನೆಗೆಟಿವ್ ರಾದರ್ ಯು ಕಮೆಂಟ್ಸ್. ಡೋಂಟ್ ರೀಡ್ ಅಂತ? ಇಲ್ಲ, ಐ ರೀಡ್ ಆಲ್ ದ ಕಮೆಂಟ್ಸ್. ಸೊ ನನ್ಗೇನ್ ಅನ್ಸಲ್ಲ, ಯಾಕಂದ್ರೆ ದಿಸ್ ಇಸ್ ವಾಟ್ ಐ ಆಮ್. ನೀವ್ ನೋಡೋ ಪರ್ಸೆಪ್ಷನ್ ಆ ತರ ಇದೆ, ದಟ್ ಐ ಕಾಂಟ್ ಚೇಂಜ್ ಅಟ್ ಆಲ್. ಈಗ ನನ್ ಕೂತು ಮಾತಾಡ್ತಾರೆ, ನಿಂತು ಮಾತಾಡ್ತಾರೆ, ಸೊ ಅವ್ರಿಗೆ ನಾವೇನು ಹೇಳೋದಿಕ್ ಆಗಲ್ಲ. ಅಂಡ್ ನಾನ್ ಈ ತರ ಬಟ್ಟೆ ಹಾಕ್ತಾ ಇದ್ದೀನಿ, ನಾನ್ ಬೀಚ್ ಹತ್ರ ಇದ್ದೀನಿ, ಐ ಆಮ್ ವೇರಿಂಗ್ ಸಚ್ ಸ್ವಿಮ್ ಸೂಟ್. ನಾನ್ ಇವಾಗ ಮನೇಲಿ ಇದ್ದೀನಿ, ಐ ಆಮ್ ವೇರಿಂಗ್ ಅ ನೈಟ್ ವೇರ್. ನಾನೀಗ ಆಚೆ ಬಂದೆ, ಐ ಆಮ್ ವೇರಿಂಗ್, ನನ್ನ ಒಕೇಶನ್ ಏನ್ ಹಾಕ್ಬೇಕು ಅದ್ ಹಾಕ್ತಾ ಇದ್ದೀನಿ. ಓ, ನೀನ್ ಅದ್ ಹಾಕ್ಬಿಟ್ಟೆ, ನೀನ್ ತುಂಬಾ ಇದು. ನೋ, ಐ ಡೋಂಟ್ ಬಿಲೀವ್ ದಟ್. ಈಗ ನಾನು ಯಾವ್ದೋ ಮದ್ವೆ ಫಂಕ್ಷನ್ ಅಲ್ಲಿ ಇಫ್ ಐ ವೇರ್ ಅ ಸ್ವಿಮ್ ಸೂಟ್, ವಿಲ್ ಯು ಅಲೌ? ನೋ, ನನಗ್ ಗೊತ್ತು. ಸೊ ಐ ನೋ ವಾಟ್ ಟು ವೇರ್. ಅದ್ರ ಮೇಲೆ ನೀನ್ ಕಮೆಂಟ್ ಮಾಡೋದು ಇಸ್ ಅ ವೆರಿ ರಾಂಗ್ ಥಿಂಗ್. ಅಂಡ್ ಇಫ್ ಯು ಆರ್ ಡೂಯಿಂಗ್, then it's your job. ಎಂಜಾಯ್ ಮಾಡು ಅಂತೀನಿ ಅಷ್ಟೇ. It's a nice word to say. So ರಂಗಭೂಮಿಯಲ್ಲಿ ನವರಸಗಳನ್ನ ಹೇಳ್ಕೊಡ್ತಾರೆ. ಸೊ ಈಗ ನೀವು ಆಕ್ಟಿಂಗ್ ಅಲ್ಲಿ ನವರಸಗಳನ್ನ ಕಲ್ತಿದ್ದೀರಿ, ಸುಮಾರು 8 ಮೂವಿ ಮಾಡಿದ್ದೀರಿ. ನಮ್ಮ ವೀಕ್ಷಕರಿಗೋಸ್ಕರ ಪ್ರತ್ಯೇಕವಾಗಿ ಇದನ್ನು ಟ್ರೈ ಮಾಡೋಣ. ನಾನು ಬರೀ ಜಸ್ಟ್ 8 ನವರಸಗಳನ್ನು ಹೇಳ್ತೀನಿ. ನಾನು 8 ನವರಸಗಳನ್ನ ನೀವು ಒಂದು ಸ್ವಲ್ಪ ತೋರಿಸಿದ್ರೆ ಅಟ್ಲೀಸ್ಟ್ ಪೀಪಲ್ ವಿಲ್ ಎಂಜಾಯ್ ರಾದರ್ ದೇ ಟೈಪ್ ಎ ಕಮೆಂಟ್. ಲೆಟ್ ಮಿ ಟ್ರೈ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳಿ. ಫಸ್ಟ್ ನೀವೇ ಚೂಸ್ ಮಾಡ್ಬಿಡಿ, ಯಾಕೆ ಸುಮ್ಮನೆ, ಸೊ ದಟ್ ಅವ್ರು ಐಡೆಂಟಿಫೈ ಮಾಡ್ತಾರೆ. ನೆಕ್ಸ್ಟ್ ನಾನು ಹೇಳ್ತೀನಿ. ಐ ಡೋಂಟ್ ನೋ, ಹೇಗೆ ಯುವರ್ ಚಾಯ್ಸ್. ಕೋಪ. ಫಾರ್ ಅನ್ ಆರ್ಟಿಸ್ಟ್ ಐ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಗಿವ್ ಮಿ 1 minute. ಯಾ, ರೌದ್ರ. ಭಯಾನಕ. ಅದ್ಭುತ. ಶಾಂತ. ಜಿಗುಪ್ಸೆ. ಶ್ಲೋಕ. ಉತ್ಸಾಹ. ಹಾಸ್ಯ. ಶೃಂಗಾರ. ಈ ಪ್ರೇಮ ಸೌಂದರ್ಯ ಶೃಂಗಾರಕ್ಕೆ ಅದಕ್ಕೆ ಯಾಕೆ ಮೇಡಮ್ ಇವ್ರ ಹತ್ರ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು ಆನ್ ದಟ್. ನೀವು ಡಯಟ್ ಮಾಡ್ತೀರಾ? ಡಯಟ್ ಅಂದ್ರೆ ಮಾಡಲ್ಲ. ಮಾಡ್ತೀನಿ. ಈಗ ಡಯಟ್ ಮಾಡ್ತಾ ಇರ್ತಿರಲ್ಲ, ಸಿನಿಮಾಗೋಸ್ಕರ ಡಯಟ್ ಮಾಡ್ತೀರಾ, ನಿಮ್ಗೋಸ್ಕರ ಮಾಡ್ತೀರಾ? ಇಲ್ಲ, ಫಾರ್ ಹೆಲ್ತ್. ಹೌದು. ಓಕೆ. ಸೊ ವಾಟ್ ಈಸ್ ದಟ್ ಮೀನ್? ಆಕ್ಚುಲಿ ಇವಾಗ ಇಂಡಿಯನ್ಸ್ಗೆ ನಮಗೆ ಒಂದು ಬಫೆ ಊಟ ಸಿಕ್ಕಿದ್ರೆ, ಬಫೆ ಹೋದ್ರೆ ಅಲ್ಲಿ ಡಯಟ್ ನ ನೆನಪಿರಲ್ಲ. ಯಾಕೆ? ಮೇ ಬಿ ಹ್ಯೂಮನ್ಸ್ ಆರ್ ಗ್ರೀಡಿ ಅನ್ಸುತ್ತೆ, ಅದಕ್ಕೆ. ಸೊ ಡು ಯು ವಾಂಟ್ ಟು ಸೇ ಸಮಥಿಂಗ್? ನೀವೇನೋ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಪ್ಪ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯಕ್ಕೆ ಊಟವನ್ನ ನಾವು ಡಯಟ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ? ಬೇಸಿಕಲಿ ನಾನ್ ನೋಡಿದ್ದು ನಮ್ ಮನೇಲೇನೆ. ನಮ್ ತಾತ he was 97 when he passed out. ಸೊ ಅವ್ರು ತಿಂತಿದ್ದ ಫುಡ್ ಆ ತರ ಇತ್ತು. ಸೊ ಇವಾಗ ನಮ್ಗೆ ಏನು ಏಜ್ ಎಲ್ಲಾರ್ಗು ತುಂಬಾ 80 years ಗೆಲ್ಲ ದೇ ಆಗೋಣ ಎಂಡ್ ದೇರ್ ಲೈಫ್, ಈ ತರ ಎಲ್ಲಾನು ನಡೀತಾ ಇದೆ. ಸೊ ನಾವು ಬರೋಷ್ಟೊತ್ತಲ್ಲಿ 50-60 ಲಾಸ್ಟ್ ಅನ್ಸುತ್ತೆ. ಇಟ್ಸ್ ಓನ್ಲಿ ಬಿಕಾಸ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ನಂಗೆ ಆಸೆ ಜಾಸ್ತಿ. ಸೊ ಹಾಗಾಗಿ ಐ ಫೀಲ್ ಅಂದ್ರೆ ಅವಾಗ ಸಿಕ್ಕಿದ ಫುಡ್ ಕ್ವಾಲಿಟಿನೂ ಹಾಗೆ ಇರ್ತಾ ಇತ್ತು, ತುಂಬಾ ಆರ್ಗ್ಯಾನಿಕ್ ಆಗಿತ್ತು. ಅಂಡ್ ದೇ ಹ್ಯಾವ್ ಟು ಅಂದ್ರೆ ಅವ್ರು ತುಂಬಾ ಹೆಲ್ದಿಯಾಗಿ ಕೂಡ ತಿಂತಾ ಇದ್ರು. ಇವಾಗ ನಾವು ತುಂಬಾ, ನಿಮ್ಗೆಲ್ಲ ಗೊತ್ತು, ತುಂಬಾ ಜಂಕ್ ಫುಡ್ ಸಿಗುತ್ತೆ. ಅಂಡ್ ತುಂಬಾ ಟೇಸ್ಟ್ ವೈಸ್ಗೆ ನಾವು ಜಾಸ್ತಿ ನೋಡಿ ಆಲ್ರೆಡಿ ನೀರ್ ಬರ್ತೇವೆ. ಸೊ ಟೇಸ್ಟಿಗೆ ಹೊಟ್ಟೋಗ್ಬಿಡ್ತೀವಿ. ಸೊ ಇದೇನಾಗ್ತಿದೆ, ಶುಗರ್ ಇಸ್ ಕಾಸಿಂಗ್ ಟೂ ಮಚ್ ಆಫ್
ಗೊತ್ತಾಗ್ತಿಲ್ಲ, ಬಾಯಿಗೆ ಮೇ ಬಿ ಇಟ್ ಇಸ್ ಶುಗರ್ ಆಗ್ತಿದೆ, ಬಟ್ ನಮ್ಮ ಬಾಡಿಗೆ ಅದು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಐ ಬಿಲೀವ್ ದಟ್. ಸೊ ಹಾಗಾಗಿ ನಾನು ಡಯಟ್ ನ ಯಾವ್ದು ನಿಮ್ಮ ಫೇವ್ರೆಟ್ ಫುಡ್ ಅಂತಂದ್ರೆ ಪ್ರೋಟೀನ್, ಯಾವುದೇ ಪ್ರೋಟೀನ್ ಇರೋ ಐಟಮ್ಸ್ ಆಗ್ಲಿ ಅಲ್ಗೋ. ಇವ್ ನಾವ್ ಬೇಕಾದ್ರೆ ಹೇಳ್ಬೋದು ತಂದೂರ್ ಚಿಕನ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಹೆಸರು ಕಾಳು ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿ. ಸೊ ನನ್ ಯಾವ್ದೇ ಈ ತರ ಕ್ವಾಲಿಟಿ ಫುಡ್, ಬಿರಿಯಾನಿ ಚೂಸ್ ಮಾಡಿ ಬೇಗ. ಹೆಸರು ಕಾಳು ಬೇಕಾದ್ರೆ ಬಿರಿಯಾನಿ ಬರ್ನ್ ಮಾಡೋದು ಜಾಸ್ತಿ ಇದೆ, ಹೆಸರು ಕಾಳಾದ್ರೂ ಪರವಾಗಿಲ್ಲ. ಆಯ್ತು, ಇನ್ನೊಂದು ಆಪ್ಷನ್ ಬಿರಿಯಾನಿ ಮತ್ತೆ ಬಿರಿಯಾನಿ ಯಾವ್ದು? ಇದ್ಯಾವ ಬಿರಿಯಾನಿ ಅದ್ಯಾವ ಬಿರಿಯಾನಿ? ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಐ ಗೋ ಫಾರ್ ಚಿಕನ್ ಬಿರಿಯಾನಿ. ಸೊ ಅಂದ್ರೆ ನಿಮ್ ಡಯಟ್ ಬಿರಿಯಾನಿ ಒಂದು ಹಾಳು ಮಾಡ್ಬೋದು. ಬಿರಿಯಾನಿ ಸೊ ಅಂತ ಅಂದಿ ಯು ಕ್ಯಾನ್ ಚೇಂಜ್, ಬಟ್ ಸ್ಟಿಲ್ ನಾನು ಅನ್ನೋದು ತಿಂತೀನಿ. ನಾನು ಎಲ್ಲಾರ ತರ ತುಂಬಾ ನಮ್ಮ ಮನೇಲಿ ನನ್ನ ತಮ್ಮ ಇಲ್ಲಿ ವೇ ಮಾಡ್ಕೊಂಡು 100 grams ಇಷ್ಟು ಇದು ಆ ತರ ಎಲ್ಲ ನಾನು ತಿನ್ನಲ್ಲ, ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಲೆಫ್ಟ್ ಟು ದೆಮ್. ಬಟ್ ನಾನು ಐ ಈಟ್ ಆಲ್ ದ ಫುಡ್, ಬಟ್ ಇನ್ ಅ ವೆರಿ ಲಿಮಿಟೆಡ್ ವೇ. ಈಗ ಬೆಳಗ್ಗೆ ಏನ್ ಮಾಡಿದ್ರು ಅಮ್ಮ ಅದನ್ನೇ ತಿಂತೀನಿ, ಇಲ್ಲ ಆಚೆ ಎಲ್ಲೇ ಹೋದ್ರು ಐ ಹ್ಯಾವ್ 2 eggs, ಈ ತರ ಏನಾದ್ರೂ ಒಂದು ಪ್ರೋಟೀನ್ ಆಗೇ ತಿಂತೀನಿ, ಬಟ್ ಇನ್ ಅ ಲಿಮಿಟೆಡ್ ವೇ ಅಷ್ಟೇ. ಮೇಕಪ್ ಅಂತ ಅಂದ್ರೆ ಐ ಡೋಂಟ್ ಪ್ರಿಫರ್. ಅಂದ್ರೆ ತುಂಬಾ ರಿಕ್ವೈರ್ಮೆಂಟ್ ಇತ್ತು ಅಂತ ಅಂದ್ರೆ ಐ ಆಲ್ಮೋಸ್ಟ್ ಗೋ ಫಾರ್ ಸ್ಕಿನ್ ಕೇರ್. ಸೊ ಮೇಕಪ್ ಆದಷ್ಟು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಮಾತ್ರ, ಇಲ್ಲ ಅಂತ ಅಂದ್ರೆ ಐ ಪ್ರಿಫರ್ ಸ್ಕಿನ್ ಕೇರ್. ನಿಮ್ಮ ಫೋನ್ ಅಲ್ಲಿ ಎಷ್ಟು ಫೋಟೋಸ್ ಇದೆ? ಸೆಲ್ಫಿನೇ ಹೇಳಿ. ಐ ಥಿಂಕ್ ಒಂದು 35,000 ಫೋಟೋಸ್ ಅಷ್ಟೇನಾ? ಅಷ್ಟೇ. ಒಂದು 20,000 ವಿಡಿಯೋಸ್ ಇರ್ಬೋದು. ಫೋನ್ ಕಳೆದೋದ್ರೆ? ಇಲ್ಲ ಐಕ್ಲೋಡ್ ಅಲ್ಲಿ ಇಟ್ಟಿದ್ದೀನಿ. ಸರಿ ಆಯ್ತು. ಯಾರಿಗೂ ಹೇಳ್ದಿರೋದು ಒಂದು ಸೀಕ್ರೆಟ್ ಇವತ್ತು ಹೇಳಿ. ಯಾಕೆ ಹೇಳ್ಬೇಕು ಸೀಕ್ರೆಟ್? ಈ ವಿಡಿಯೋ ನೋಡ್ಬೇಕಾ ಬೇಡ ಜನಗಳು? ಖಂಡಿತವಾಗ್ಲೂ ನೋಡ್ತಾರೆ, ನೀವಿರೋದ್ರಿಂದ ಖಂಡಿತವಾಗ್ಲೂ ನೋಡ್ತಾರೆ. ಇಲ್ಲ ನೋಡ್ಲಿ. ಹಾಗಾಗಿ ಒಂದು ಸೀಕ್ರೆಟ್ ಹೇಳ್ಬಿಡಿ, ಸೊ ದಟ್ ಯು ಫೀಲ್ ವಾವ್. ಸೀಕ್ರೆಟ್ ಏನಿಲ್ಲ ಸರ್, ನಾನು ಐ ಥಿಂಕ್ ವೆರಿ ಮಚ್ ಕ್ಲೋಸ್ ಟು ಎವ್ರಿಬಡಿ ನಮ್ ಸರ್ಕಲ್ ಅಲ್ಲಿ. ದೇ ಆಲ್ ನೋ ಮೀ. ಸೀಕ್ರೆಟ್ ಅಂತ ನಾನೇನಿಲ್ಲ, ಏನೇ ಇದ್ರು ನೇರವಾಗಿ ಇದ್ದಂಗೆ ಅಂತ ಹೇಳ್ಬಿಟ್ಟಿರ್ತೀನಿ. ಸೊ ಈಗ ನೀವು ನಟಿ ಆಗಿಲ್ಲ ಅಂದಿದ್ರೆ ಏನಾದ್ರು ಫೇಮಸ್ ಆಗ್ತೀವಿ? ಫೇಮಸ್ ಆಗ್ಲೇಬೇಕು ಅಂತ ನನ್ನ ತಲೆಯಲ್ಲಿ ಏನ್ ಫಸ್ಟ್ ಆಫ್ ಆಲ್ ಇಲ್ಲ. 74,000 ಜನ ಇದ್ದಾರೆ. ಏನಾದ್ರು ಅಲ್ಲ, ಅದು ಕಮ್ಮಿನೇ. ನಿಮ್ ಪ್ರಕಾರ ಅದು ತುಂಬಾ ಕಮ್ಮಿ. ಇಲ್ಲ, ಅದು ಕಮ್ಮಿ ಇಲ್ಲ. 74,000 ಜನ ನೋಡ್ತಾ ಇದ್ದಾರೆ ಅಂದ್ರೆ ಯು ಆರ್ ಫೇಮಸ್ ಫಾರ್ ಸಮಥಿಂಗ್. 74,000 people. ಮೇಬಿ ದೇರ್ ಆರ್ ಸರ್ಟನ್ ಪೀಪಲ್ ಹೂ ಹ್ಯಾವ್ ಟೋಲ್ಡ್ ಮೀ ಮೈ ವಾಯ್ಸ್ ಇಸ್ ಗುಡ್ ಅಂತ. ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ನನ್ನ ವಾಯ್ಸ್ ಕೇಳಿಸ್ಕೊಂಡಾಗ ಐ ಡೋಂಟ್ ಫೀಲ್ ದಟ್ ವಾವ್. ಬಟ್ ಎಷ್ಟೋ ಜನಕ್ಕೆ ಅನ್ಸಿದೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ. ನಾಟ್ ಫಾರ್ ಸಿಂಗಿಂಗ್ ಪ್ಲೀಸ್. ಅಂಡ್ ಮಾತಾಡೋ ರೀತಿ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ಅಂಡ್ ಕೆಲವೊಂದು ವಿಷಯನ ನಾನು ನೇರವಾಗಿ ಹೇಳ್ತೀನಿ. ಸೊ ಮೇ ಬಿ ದಟ್ ಮೇ ಅಟ್ರಾಕ್ಟ್ ಪೀಪಲ್. ಐ ಹ್ಯಾವ್ ಅಟ್ರಾಕ್ಟೆಡ್ ಪೀಪಲ್. ಸೊ ಅಪಾರ್ಟ್ ಫ್ರಮ್ ಆಕ್ಟಿಂಗು ನೀವು ಸಮಾಜ ಸೇವೆನೂ ಮಾಡ್ತೀನಿ ಅಂತ ಕೇಳ್ಪಟ್ಟೆ. ಏನೇನು ಮಾಡ್ತೀವಿ? ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಎಲ್ಲೂ ಹೇಳೋದು ಇಲ್ಲ. ಅಂಡ್ ನನ್ನ ಕೈಲಿ ಎಷ್ಟಾಗುತ್ತೋ, ಬಿಕಾಸ್ ನಮ್ಮ ತಂದೆಯವರು ಹೇಳ್ಕೊಟ್ರು ನನಗೆ, ಯಾರೇ ಏನೇ ಬರಲಿ ಊಟಕ್ಕೊಂದು ಕೊರತೆ ಇರಬಾರ್ದು ಅಂತ. ಸೊ ದಟ್ ಐ ಆಮ್ ಫಾಲೋಯಿಂಗ್. ಬಟ್ ನಾನು ತುಂಬಾ ಜಾಸ್ತಿ ಮಾಡ್ತಿದ್ದೀನಿ ಅಂತಿಲ್ಲ, ಏನೇ ಆಗಲಿ ನನ್ನ ಕೈಲಾದಷ್ಟು ನಾನು. ವೆರಿ ನೈಸ್. ಸೊ ನೀವು ತುಂಬಾ ಇಷ್ಟಪಡೋ ಅಥವಾ ಪೂಜಿಸುವಂತಹ ಆಕ್ಟರ್ ಯಾರು? ಅದು ಯಾವ ದೇಶದ ಆಕ್ಟರ್? ಅದನ್ನ ಹೇಳಿ. ಅಪ್ಪು ಸರ್. ಹೌದು. ಎರಡನೇ ಕ್ವೆಶ್ಚನ್, ಎರಡನೇ ವ್ಯಕ್ತಿ ಅಪ್ಪು ಸರ್ ಬಿಟ್ರೆ ನನ್ನ ಪರ್ಸನ್ ತುಂಬಾ ಅಂದ್ರೆ ಜಾಸ್ತಿ ನೆನಪಿಸ್ಕೊಳ್ಳೋದೆ ಅವ್ರನ್ನ. ಸುಮಾರು ಜನ ಇದಾರೆ, ಹೆಸರು ಹೇಳ್ತಾ ಹೋದ್ರೆ ತುಂಬಾ ಇದೆ. ಅಂಡ್ ಐಮ್ ಆಲ್ಸೋ ದರ್ಶನ್ ಸರ್ ಫ್ಯಾನ್ ಕೂಡ. ಹಾಗಾಗಿ ದರ್ಶನ್ ಸರ್. ದರ್ಶನ್ ಸರ್ ಅಂತ ಕೃಷ್ಣ ಅವ್ರ ಪರ ಬ್ಯಾಡ್ ಬಿಸಿಟ್ ಉಂಟಾ? ಅವ್ರ ಪರ ಅಂತಲ್ಲ, ಅಲ್ಲ ನಾನು ಇತ್ತೀಚೆಗೆ ಅವರ ಒಂದು ಕ್ರೈಮ್ ಆದ್ಮೇಲೆ ಎಲ್ಲಾದ್ರೂ ಅವ್ರ ಪರ ನೀವು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಉಂಟಾ? ಪರ ಅಂತಂದ್ರೆ ಆಸ್ ಆಫ್ ನೌ ಎಲ್ಲೂ ಏನು ತೀರ್ಮಾನ ಅಂತೂ ಆಗಿಲ್ಲ. ಬಟ್ ಆಸ್ ಅನ್ ಆಕ್ಟರ್ ಐ ಲವ್ ಹಿಮ್ ಅ ಲಾಟ್. ಯಾಕಂದ್ರೆ ಅವರು ಬೆಳೆದಿರೋ ಅಂತ ಎಲ್ಲರಿಗೂ ಗೊತ್ತಿದೆ, ಫ್ರಮ್ ಲೈಟ್ ಬಾಯ್ ಟು ವೆರಿ ಬಿಗ್ ಲೆಜೆಂಡ್ ಇವಾಗ. ಸೊ ಆ ಒಂದು ಜರ್ನಿ ನನಗೆ ಸ್ಪೆಷಲಿ ಇಷ್ಟ. ಅಂಡ್ ಒಂದು ಎಲ್ಲಾ ಕ್ಯಾರೆಕ್ಟರ್ ಎಲ್ಲಾ ಆರ್ಟಿಸ್ಟ್ ಕ್ಯಾರಿ ಮಾಡೋಕ್ಕಾಗಲ್ಲ, ಆ ಒಂದು ಗತ್ತು ಅವರಲ್ಲಿದೆ. ಅಂಡ್ ನೇರ ನೋಡಿ ಅವರು, ನನ್ಗೆ ಅದು ಇಷ್ಟ. ಎಲ್ಲೇ ಹೋಗ್ಲಿ ಏನೇ ಒಂದಿದ್ರು ಇಂಥದ್ದಿದೆ. ಮೇ ಬಿ ಜನ ಅವ್ರು ಹೇಳಿದ್ರಲ್ಲ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಅವ್ರನ್ನಲ್ಲಿ ಅವ್ರು ಮಾತಾಡೋದೇನು ಮಾತಾಡ್ತಾರೆ. ಅಂಬರೀಶ್ ಸರ್ ಹೇಗೆ ಮುಂಚೆ ಮಾತಾಡ್ತಾ ಇದ್ರು, ಸೊ ಆ ಒಂದು ಲೈನ್ ಅಲ್ಲಿ ಬರುವಂತ ಆ ಕೆಲವೊಂದು ಕ್ಯಾರೆಕ್ಟರ್ಸ್ ಇಷ್ಟ. ಬಟ್ ಇವಾಗ ಅದೇನೋ ಒಂದು ಆಗಿದೆ, ಲೆಟ್ಸ್ ಸಿ ಏನಾಗುತ್ತೆ ತೀರ್ಮಾನ. ಗಿವನ್ ಅ ಸಿಚುಯೇಷನ್, ದರ್ಶನ್ ಸರ್ಗೆ 14 ವರ್ಷದ ಶಿಕ್ಷೆ ಆದ್ರೆ ಅಥವಾ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಆದ್ರೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ? ಐ ಹೋಪ್ ದಟ್ ಡಸಂಟ್ ಹ್ಯಾಪನ್. ಅಂದ್ರೆ ಇಟ್ಸ್ ಅಂದ್ರೆ ಶಾಕಿಂಗ್ ನ್ಯೂಸ್ ಸ್ಪೆಷಲಿ. ಅಂಡ್
ಅದು ತಪ್ಪು ಆಗಿದೆ ಅಂತ ಅನ್ನೋದ್ರೆ ಎವ್ರಿಬಡಿ ಹ್ಯಾವ್ ಟು ಗೋ ಡೌನ್ ಫಾರ್ ಲಾ, ಅದಂತೂ ಸತ್ಯ. ಬಟ್ ಆಸ್ ಅನ್ ಆರ್ಟಿಸ್ಟ್ ಅವ್ರನ್ನ ನೋಡಿದ್ರೆ ಐ ಥಿಂಕ್ ವಿ ಮೇ ಲೂಸ್ ಅ ಬಿಗ್ ಸ್ಟಾರ್ ಅಂತ. ಕರೆಕ್ಟ್. ಆ್ಯಕ್ಚುಲಿ ಇವತ್ತಿನ ಸಮಾಜದಲ್ಲಿ ಒಂದು ರಾತ್ರಿಯ ಅಮಾರಿದ್ದಕ್ಕೆ ಎಷ್ಟೋ ರಾತ್ರಿಗಳ ತಲೆದಂಡ ಆಗಿದೆ. ಹೋಪ್ ಟು ಸಿ ಅ ಗುಡ್ ಥಿಂಗ್ ಫಾರ್ ದಟ್. ನೀವು ಓಕೆ, ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್, ನೀವು ಆರಾಧಿಸುವಂತಹ ಹೀರೋಯಿನ್, ಬಿಕಾಸ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಫಾಲೋ ಸಂಬಡಿ ಆಸ್ ಹೀರೋಯಿನ್. ಹೀರೋಯಿನ್ ಅಂತ ಬಂತ ಕೆಲವು ನಾನು ಐ ಡೋಂಟ್ ಬಿಲೀವ್ ದಟ್ ಒನ್ ಪರ್ಸನ್ ಅಂತ. ನನ್ಗೆ ಯಾವುದೇ ಸಿನಿಮಾ ನೋಡಿದ್ರು ಐ ಬಿಲೀವ್ ದಟ್ ಕ್ಯಾರೆಕ್ಟರ್. ಇವಾಗ ಮಂಜುಳಾ ಅವ್ರು ಬಂದ್ರೆ ಆ ಬಜಾರಿ ಕ್ಯಾರೆಕ್ಟರ್ ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅವ್ರು ಬೇರೆ ಸಿನಿಮಾನು ಮಾಡಿದಾರೆ, ಇಲ್ಲ ಅಂತಲ್ಲ. ಈಗ ದೀಪಿಕಾ ಪಡ್ಕೋಣೆ ಬಂದ್ರೆ ಐ ಲವ್ ಫಾರ್ ಪದ್ಮಾವತಿ, ಆ ಒಂದು ವೆರಿ ಸಟೈರ್ ಆಕ್ಟಿಂಗ್ ಬರುತ್ತೆ. ಅಂಡ್ ಕಂಗನಾ ಬಂದ್ರೆ ಶಿ ಹಸ್ ಡನ್ ದಟ್ ಡಾಕ್ಯುಮೆಂಟ್ರಿ ತಲೈವ. ಸೊ ಹಾಗಾಗಿ ಒಂದೊಂದು ನೆವರ್ ಎಂಡಿಂಗ್ ನೆವರ್ ಎಂಡಿಂಗ್. ಸೊ ಐ ಬಿಲೀವ್ ಇನ್ ಆ ರೋಲ್ಗೆ ಐ ಪ್ರಿಫರ್ ರಾದರ್ ದೆನ್ ದೇರ್, ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಪರ್ಸನಲ್ ಅಂತ ಇದ್ದೇ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಟು ದಟ್. ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ವಾಂಟ್ ಟು ಸಿ ವಿಚ್ ಐ ಆಮ್ ಕಂಫರ್ಟಬಲ್. ರೈಟ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ಮಾಡಿದ ಇಂಟರ್ವ್ಯೂಲಿ ಯಾವುದು ಸುಳ್ಳು ಹೇಳಿಲ್ಲ ನೀವು. ಅಲ್ಲ, ಸುಳ್ಳು ಹೇಳಿದ್ರು ನೀವು ಕಂಡಿಡಿದ್ರೆ, ನೀವು ಕಂಡಿಲ್ಲ ಅಂದ್ರೆ ಅವರಂತೂ ಕಂಡಿಡಿತಾರೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್ ಹ್ಯಾವಿಂಗ್ ಯು. Thank you.